ಜೀವನ ಬದಲಾಗ್ತಾ ಇರೋ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿ ನನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಬದಲಾಗ್ತಾ ಇರುವಂತಹ ಜೀವನ ಶೈಲಿಯಿಂದ ಅನೇಕ ರೀತಿಯ ಸಮಸ್ಯೆಗಳನ್ನ ಪುರುಷ ಮಹಿಳೆ ಇಬ್ಬರು ಕೂಡ ಅನುಭವಿಸ್ತಾ ಇದ್ದಾರೆ ಅತಿಯಾದ ಬೊಜ್ಜಿನಿಂದಾಗಿ ಅನೇಕ ರೀತಿಯ ಕಾಯಿಲೆಗಳು ಒಕ್ಕರಿಸಿಕೊಳ್ತಾ ಇದೆ ಹಾಗಾದ್ರೆ ಅತಿಯಾದ ಬೊಜ್ಜಿಗೆ ಕಾರಣಗಳಾದ್ರೂ ಏನು ಲೈಫ್ ಸ್ಟೈಲ್ ಡಿಸೀಸ್ ನಿಂದಾಗಿ ಅತಿಯಾದ ಬೊಜ್ಜು ಬರುತ್ತಾ ಅಥವಾ ವಂಶ ಪಾರಂಪರಿಕವಾಗಿ ಬರುತ್ತಾ ಅತಿಯಾದ ಬೊಜ್ಜಿಗೆ ವೈಜ್ಞಾನಿಕವಾಗಿ ಇರತಕ್ಕಂತ ಚಿಕಿತ್ಸಾ ಪದ್ಧತಿಗಳಾದ್ರೂ ಏನು ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಬೆಳಕು ಚೆಲ್ಲುತ್ತೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಕಲ್ಸನ್ ಕರ್ಸ್ನ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಗಿರೀಶ್ ಅವರು ನಮ್ಮೊಂದಿಗಿದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ವೆಲ್ಕಮ್ ಟು ದ ಶೋ ನಮಸ್ಕಾರ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ಬೋದು ಇತ್ತೀಚಿನ ದಿನಮಾನಗಳಲ್ಲಿ ಗಮನಿಸ್ತಾ ಇದೀವಿ ಮಹಿಳೆಯರು ಪುರುಷರು ಮಕ್ಕಳು ಎಲ್ಲರೂ ಕೂಡ ತೂಕವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತ ಸಾಕಷ್ಟು ರೀತಿ ಹೆಣಗಾಡ್ತಿರ್ತಾರೆ ಜಿಮ್ಗೆ ಹೋಗ್ತಾರೆ ವ್ಯಾಯಾಮ ಮಾಡ್ತಾರೆ ಓಡಾಡ್ತಾ ಇರ್ತಾರೆ ಡಯಟ್ ಮಾಡ್ತಾರೆ ಏನೇ ಮಾಡಿದ್ರು ಕೂಡ ತೂಕ ಮಾತ್ರ ಕಡಿಮೆ ಆಗ್ತಾ ಇಲ್ಲ ಅನ್ನೋ ಒಂದು ಕಂಪ್ಲೇಂಟ್ಸ್ ವೆರಿ ಕಾಮನ್ ಆಗಿ ಕೇಳ್ತಾ ಇದೀವಿ ಸೊ ಯಾಕೆ ಈ ರೀತಿ ಬೊಜ್ಜು ಸ್ಟೋರ್ ಆಗುತ್ತೆ ಕಾರಣಗಳೇನು ಅಂತೀರಿ ಸೊ ನಾವು ಈ ಬೊಜ್ಜುತನಕ್ಕೆ ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ತುಂಬ ಕನ್ಫ್ಯೂಷನ್ಸ್ ಇದೆ ಇಲ್ಲಿ ಸೊ ಇದು ಮುಖ್ಯ ಕಾರಣ ಅಂತ ನಾನು ನೋಡಿದಾಗ ಹೆರಿಡಿಟರಿ ಅಂತ ನಾನು ಹೇಳ್ಬೋದು ಹೆರಿಡಿಟರಿ ಅಂದರೆ ಅನುವಂಶೀಯತೆ ಅಂತ ಹೇಳ್ಬೋದು ಸೊ ಇಲ್ಲಿ ನಾವು ಪೇರೆಂಟ್ಸ್ನ ನೋಡಿದಾಗ ಅಂದರೆ ಯಾರೇ ಮಕ್ಕಳಲ್ಲಿ ಇದು ಕಾಣಿಸ್ಕೊಂಡಾಗ ಸೊ ಅವರ ಫ್ಯಾಮಿಲಿಯಲ್ಲಿ ಡೆಫಿನೆಟ್ಲಿ ಒಬೆಸಿಟಿ ಇದ್ದೇ ಇರುತ್ತೆ ಸೊ ಅದು ಮೇ ಬಿ ಅವ್ರ ಮದರ್ ಇರ್ಬೋದು ಅಥವಾ ಮದರ್ ಸೈಡ್ ಇರಬಹುದು ಫಾದರ್ ಇರ್ಬೋದು ಫಾದರ್ ಸೈಡ್ ಇರಬಹುದು ಸೊ ಇದು ಯಾವುದೋ ಒಂದು ಕಡೆ ರೂಟ್ ಕಾಸ್ ಇದ್ದೇ ಇರುತ್ತೆ ಹೆರಿಡಿಟರಿ ಒಂದು ಇಶ್ಯೂ ಅಂತ ಹೇಳ್ಬೋದು ಇವಾಗ ನಾವು ಎಷ್ಟೋ ಜನ ನೋಡಿರ್ತೇವೆ ಸಾಮಾನ್ಯವಾಗಿ ತುಂಬ ಲೀನಾಗಿರ್ತಾರೆ ತೆಳು ಇರ್ತಾರೆ ಸೊ ಅವರು ಏನೇ ಊಟ ಮಾಡಿದ್ರು ಅವರು ದಪ್ಪ ಆಗೋದೇ ಇಲ್ಲ ಅದೇ ರೀತಿ ಕೆಲವರು ದಪ್ಪ ಇರೋವರು ಕೂಡ ಏನೇ ಸರ್ಕಸ್ ಅಂದರೆ ಏನೆಷ್ಟೆಲ್ಲ ಪ್ರಯತ್ನ ಪಟ್ಟರು ಕೂಡ ಕಡಿಮೆ ಆಗ್ತಾ ಇರಲ್ಲ ಅಂದರೆ ಏನು ಕಾರಣ ಅಂದರೆ ಬರೀ ಒನ್ಲಿ ನಾವು ತಗೊಳ್ತಕ್ಕಂಥ ಆಹಾರ ಪದ್ಧತಿನೇ ಒನ್ಲಿ ಮುಖ್ಯ ಕಾರಣವಾ ಅಥವಾ ಇನ್ಯಾವುದಾದ್ರು ಕಾರಣ ಇದೆಯಾ ಅಂತ ನೋಡಿದಾಗ ಸೊ ಇಲ್ಲಿ ಅನುವಂಶೀಯತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಸೊ ಇಲ್ಲಿ ಹೆರಿಡಿಟ್ರಿ ಅದು ಅಂದರೆ ಯಾವಾಗ ಚಿಕ್ಕಂದರಿಂದನೂ ಅವರಿಗೆ ಪ್ರಾಬ್ಲಮ್ ಆಗ್ಬೋದು ಅಥವಾ ಒಂದು ಸರ್ಟನ್ ಏಜ್ ಆದಮೇಲೆ ಅಪಿಯರ್ ಆಗಬಹುದು ಆಮೇಲೆ ನಾವು ಇನ್ನೊಂದು ನೋಡ್ಬೋದು ಅಂದರೆ ಈ ಕೆಲವೊಂದು ಪಾರ್ಟ್ಸಲ್ಲಿ ಮಾತ್ರ ಅವ್ರಿಗೆ ಎಫೆಕ್ಟ್ ಆಗಿರುತ್ತೆ ಅಂದರೆ ಇವಾಗ ಹಿಪ್ಸು ಸ್ವಲ್ಪ ಜಾಸ್ತಿ ಇರುತ್ತೆ ಅಥವಾ ಸ್ಯಾಡಲ್ ಬ್ಯಾಕ್ಸ್ ಅಂತೀವಿ ಜಾಸ್ತಿ ಇರುತ್ತೆ ಬಟಕ್ಸ್ ಪೋರ್ಷನ್ಸ್ ಮಾತ್ರ ಜಾಸ್ತಿ ಇರುತ್ತೆ ಕೆಲವರು ಫಿಮೇಲ್ಸ್ಗೆ ಅಥವಾ ಈ ಥರ ಸೊ ಅಥವಾ ನಾವು ಮೇಲ್ಸ್ಗೆ ನೋಡಿದಾಗ ಹೊಟ್ಟೆ ಭಾಗ ಮಾತ್ರ ಜಾಸ್ತಿ ಇರುತ್ತೆ ಸೊ ಅವರಿಗೆ ಬೇರೆ ಭಾಗದಲ್ಲೆಲ್ಲ ಸ್ವಲ್ಪ ನಾರ್ಮಲ್ ಆಗಿ ಇರ್ತಾರೆ ಸೊ ಆ ರೀತಿ ನೋಡಿದಾಗ ಸೊ ಹೆರಿಡಿಟರಿ ಮುಖ್ಯ ಕಾರಣ ಮತ್ತೆ ಈ ತರ ಭಾಗಗಳು ಎಫೆಕ್ಟ್ ಆಗುತ್ತಲ್ಲ ಅದು ಕೂಡ ಹೆರಿಡಿಟರಿ ಪ್ರಕಾರವಾಗಿ ಆಗ್ತಾ ಇರುತ್ತೆ ಸೊ ನೆಕ್ಸ್ಟ್ ಅಫ್ಕೋರ್ಸ್ ಈ ಹೆಲ್ತಿ ಲೈಫ್ ಸ್ಟೈಲ್ ಬೇಕಾಗುತ್ತೆ ಸೊ ಅದನ್ನು ಒನ್ ಆಫ್ ದ ರೀಸನ್ಸ್ ಅಂತ ಹೇಳ್ಬೋದು ಅಂದ್ರೆ ಆಹಾರ ಪದ್ಧತಿಯಲ್ಲಿ ಮುಖ್ಯವಾಗಿ ನಾವು ಕ್ಯಾಲೋರೀಸ್ ಅಂತ ನಾವು ನೋಡ್ಬೇಕಾಗತ್ತೆ ನಾವು ಇಂಟೇಕಲ್ಲಿ ನಾವು ಯೂಶ್ವಲಿ ನಾವು ಎಷ್ಟು ಎಕ್ಸ್ಪೆಂಡಿಚರ್ ಮಾಡ್ತೀವಿ ಅಂದ್ರೆ ನಾವು ಎಷ್ಟು ಖರ್ಚು ಮಾಡುತ್ತೇವೆ ಇವಾಗ ಮಕ್ಕಳಾದ್ರೆ ಸ್ವಲ್ಪ ಜಾಸ್ತಿ ಖರ್ಚು ಮಾಡ್ಬೋದೇನೋ ಸೊ ಅಥವಾ ಇನ್ನೂ ಸ್ವಲ್ಪ ಅಡಲ್ಟ್ಸ್ ಅಂದರೆ ಡಿಪೆಂಡಿಂಗ್ ಅಪಾನ್ ದೇರ್ ಆಕ್ಟಿವಿಟೀಸ್ ಸೊ ಆ ಒಂದು ಡಿಫ್ರೆಂಟ್ ಏಜ್ ಗ್ರೂಪ್ಸಲ್ಲಿ ಸೊ ಅದು ನಾವು ಎಕ್ಸ್ಪೆಂಡಿಚರ್ ಪ್ರಕಾರ ಆ ಒಂದು ಇನ್ಪುಟ್ಸ್ಗಳನ್ನು ತಗೊಳ್ಳೋವಂಥದ್ದು ಇರುತ್ತೆ ಇಂಟೇಕ್ ಏನಿದೆ ನಮಗೆ ಅದು ಮ್ಯಾಚ್ ಆದರೆ ಆಲ್ಮೋಸ್ಟ್ ಅದು ಹೆಚ್ಚು ಕಡಿಮೆ ಅವರಿಗೆ ಜೆನೆಟಿಕ್ ಏನು ತೊಂದರೆ ಇರಲಿಲ್ಲ ಅಂದರೆ ಸೊ ಅದೇ ರೀತಿ ಮೇಂಟೈನ್ ಆಗ್ತಾರೆ ಇವಾಗ ಇಂಟೇಕ್ ಕ್ಯಾಲೋರೀಸ್ ಜಾಸ್ತಿ ಆದರೆ ಸೊ ಅದು ಎಕ್ಸ್ಪೆಂಡಿಚರ್ ಅಥವಾ ಅದನ್ನು ಖರ್ಚು ಮಾಡ್ತಕ್ಕಂಥದ್ದು ಕಡಿಮೆ ಆದರೆ ಅಂದರೆ ಆಟೋಟ ಚಟುವಟಿಕೆಗಳಿಲ್ಲ ಸೊ ಅಥವಾ ಆಕ್ಟಿವಿಟೀಸ್ ಇಲ್ಲ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ ಸೊ ಈ ರೀತಿ ಆದಾಗ ಏನಾಗುತ್ತೆ ಎಕ್ಸ್ಟ್ರಾ ಕ್ಯಾಲೋರೀಸ್ ಎಲ್ಲೋ ಒಂದು ಕಡೆ ಸ್ಟೋರ್ ಆಗಲೇಬೇಕು ಸೊ ಆ ಸ್ಟೋರ್ ಆಗುವಂಥದ್ದು ಈ ಫ್ಯಾಟಿನ ಒಂದು ರೂಪದಲ್ಲಿ ಆ ಒಂದು ಫ್ಯಾಟ್ ಸೆಲ್ಸಲ್ಲಿ ಅದು ಎಕ್ಸ್ಟ್ರಾ ಸ್ಟೋರ್ ಆಗುತ್ತೆ ಮತ್ತು ಫ್ಯಾಟ್ ಸೆಲ್ಸ್ ಹಿಗ್ಗುತ್ತೆ ಸೊ ಹಾಗಾಗಿ ಅವರು ಒಬೇಸ್ ಆಗ್ತಾರೆ ಸೊ ಅಫ್ಕೋರ್ಸ್ ಈ ಕ್ಯಾಲೋರಿ ಬಗ್ಗೆನೂ ಕೂಡ ಒಂದು ಗಮನ ಹರಿಸಬೇಕು ಹೆರಿಡಿಟರಿ ಇದ್ದಾಗ ಸ್ವಲ್ಪ ಅವರು ಮುಂಚಿಂದನೂ ಕೂಡ ಆ ಫ್ಯಾಮಿಲಿಯಲ್ಲಿ ಇದ್ದಾಗ ಅವರು ಆಕ್ಟಿವಿಟೀಸ್ಗಳೆಲ್ಲ ಇಟ್ಕೊಂಡು ಸೊ ಅಂದರೆ ಸ್ವಲ್ಪ ಆಹಾರ ಪದ್ಧತಿಯಲ್ಲೂ ಕೂಡ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಂಡು ಇದನ್ನ ಮ್ಯಾನೇಜ್ ಮಾಡುವಂಥದ್ದು ತುಂಬ ನೆಸೆಸಿಟಿ ಇರುತ್ತೆ ಸೊ ಇದು ಈ ಥರ ಒಂಥರ ಮಿಕ್ಸ್ಡ್ ಅಂತ ಹೇಳ್ಬೋದು ಈ ಥರದ ಒಂದು ಮೇನ್ ಹೆರಿಡಿಟರಿ ಎರಡನೇದು ಆಹಾರದ ಇಂಟೇಕ್ ಜಾಸ್ತಿ ಕ್ಯಾಲೋರೀಸ್ ಅಂತ ಒಂದು ಮೂರನೇದು ಖರ್ಚು ಮಾಡ್ತಕ್ಕಂಥದ್ದು ಸೊ ನಾವು ಫೋಕಸ್ ಮಾಡಿದಾಗ ಸೊ ಹೆಚ್ಚು ಕಡಿಮೆ ನಾವು ಯಾವುದೇ ಒಂದು ವೆಜ್ ಅಥವಾ ನಾನ್ ವೆಜ್ ಅನ್ನೋದಕ್ಕಿಂತ ಜಾಸ್ತಿ ನಮಗೆ ಈ ಕ್ವಾಂಟಿಟಿ ಮ್ಯಾಟ್ರ್ ಆಗುತ್ತೆ ಸೊ ಕ್ವಾಲಿಟಿಗಿಂತ ಜಾಸ್ತಿ ಕ್ವಾಂಟಿಟಿ ಮ್ಯಾಟ್ರ್ ಆಗುತ್ತೆ ಸೊ ಮತ್ತು ಕ್ಯಾಲೋರೀಸ್ ಮ್ಯಾಟ್ರ್ ಆಗುತ್ತೆ ಸೊ ಅದ್ರ ಬಗ್ಗೆ ಕೂಡ ಗಮನ ಹರಿಸಬೇಕು ಬಟ್ ಓವರ್ ಆಲ್ ಈ ಒಂದು ಹೆರಿಡಿಟರಿ ಅನ್ನೋದು ಮೇನ್ ಫ್ಯಾಕ್ಟರ್ ಅಂತ ಹೇಳ್ಬೋದು ನಾನು ಮತ್ತು ಇಲ್ಲಿ ಈ ಫ್ಯಾಟ್ ಸೆಲ್ಸ್ ಅಂತ ನಾವು ನೋಡಿದಾಗ ಫ್ಯಾಟ್ ಸೆಲ್ಸಲ್ಲಿ ಒಂದು ಅಂದರೆ ಫಾರ್ ಎಕ್ಸಾಂಪಲ್ ಅಬ್ಡೋಮನಲ್ಲಿ ಒಂದು 1000 ಸೆಲ್ಸ್ ಇದ್ದರೆ
ಆ ಒಂದು ಲೈಫ್ ಟೈಮಲ್ಲಿ ಅವ್ರಿಗೆ 1000 ಸೆಲ್ಸ್ ಮಾತ್ರ ಇರುತ್ತೆ, ನಂಬರ್ಸ್ ಜಾಸ್ತಿ ಆಗಲ್ಲ ಯಾವತ್ತೂ ಕೂಡ. ಸೊ ಮೇ ಬಿ ಅವ್ರ ಒಬೆಸಿಟಿ ಒಂದು ಜೆನೆಟಿಕ್ ಸಿಗ್ನಲ್ ಇದ್ದರೆ ಈ ಭಾಗದಲ್ಲಿ ಈ ಒಂದು ವಯಸ್ಸಿನಲ್ಲಿ ಎಕ್ಸ್ಪ್ಯಾಂಡ್ ಆಗಬೇಕು ಅಂತ ಏನಿರುತ್ತೆ ಆ ಸಿಗ್ನಲ್ ಪ್ರಕಾರನೇ ಡಿಫ್ರೆನ್ಸ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ಆ 1000 ಸೆಲ್ಸ್ ಮಾತ್ರ ಅದು ಎಕ್ಸ್ಪ್ಯಾನ್ಷನ್ನಲ್ಲಿ ಇರ್ತದೆ ಸೊ ಕಂಪ್ಲೀಟಾಗೆ. ಸೊ ಅಲ್ಲಿಗೆ ಏನಾಗುತ್ತೆ, ನಂಬರ್ ಜಾಸ್ತಿ ಆಗಲ್ಲ, ಓನ್ಲಿ ಇರೋಷ್ಟು ಸೆಲ್ಸ್ಗಳೇ ಎಕ್ಸ್ಪ್ಯಾನ್ಷನ್ ಆಗ್ತಾ ಇರುತ್ತೆ. ಮೇನ್ಲಿ ಬಿಕಾಸ್ ಆಫ್ ಜೆನೆಟಿಕ್ ಸಿಗ್ನಲ್. ಅಂದರೆ ಇವಾಗ ನಾವು ಹೇರ್ ಲಾಸ್ ಅಂತ ನೋಡಿದಾಗ ಒಂದು ಸರ್ಟನ್ ಏಜ್ ಗ್ರೂಪ್ ಆದಮೇಲೆ ಸ್ಟಾರ್ಟ್ ಆಗುತ್ತೆ, ಒಂದು 20-25. ಸೊ ಅವ್ರಿಗೂ ಜೆನೆಟಿಕ್ ಇರುತ್ತೆ, ಮೀನ್ಸ್ ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ ಮತ್ತು ಎಷ್ಟರ ಮಟ್ಟಿಗೆ ಅದು ಅಫೆಕ್ಟ್ ಆಗುತ್ತೆ ಅನ್ನೋದಿರುತ್ತಲ್ಲ, ಅದೇ ರೀತಿ ಕೂಡ ಒಬೆಸಿಟಿಯಲ್ಲೂ ಹಾಗೇನೆ. ಸೊ ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ ಮತ್ತು ಎಷ್ಟರ ಮಟ್ಟಿಗೆ ಅಫೆಕ್ಟ್ ಆಗುತ್ತೆ, ಯಾವ ಪಾರ್ಟ್ಸ್ ಅಫೆಕ್ಟ್ ಆಗುತ್ತೆ ಅನ್ನೋದು. ಸೊ ಇದನ್ನೆಲ್ಲ ನಾವು ನೋಡಿದಾಗ ಈ ಫ್ಯಾಟ್ ಸೆಲ್ಸನ್ನು ನಾವು ಅಂದರೆ ಕುಗ್ಗಿಸ್ಬೋದು ಒಂದು ರೀತಿಯಲ್ಲಿ. ಹೇಗೆ ಅಂದರೆ ನಾವು ಇಂಟೇಕ್ ಕಡಿಮೆ ಇದ್ದರೆ, ಕ್ಯಾಲೋರೀಸ್ ಇಂಟೇಕ್ ಕಡಿಮೆ ಇದ್ದಲ್ಲಿ, ಸೊ ಅಥವಾ ಎಕ್ಸಸೈಸ್ ಆ್ಯಕ್ಟಿವಿಟೀಸ್ ಜಾಸ್ತಿ ಇದ್ದಲ್ಲಿ ಸ್ವಲ್ಪ ಅದು ಶ್ರಿಂಕ್ ಆಗುತ್ತೆ. ಸೊ ಅದಕ್ಕೆ ನಾವು ನೋಡುವಂಥದ್ದು ಏನಂದರೆ ಈ ಜಿಮ್ ಆ್ಯಕ್ಟಿವಿಟೀಸ್ಗೆ ಹೋದಾಗ, ಫಿಸಿಕಲ್ ಆ್ಯಕ್ಟಿವಿಟೀಸ್, ರನ್ನಿಂಗು, ಕಾರ್ಡಿಯೋ ಮತ್ತೊಂದೆಲ್ಲ ಮಾಡಿದಾಗ ಆ ಕ್ಯಾಲೋರೀಸ್ ಎಲ್ಲ ಬರ್ನ್ ಆದಾಗ ಸೊ ಅವ್ರಿಗೆ ಫ್ಯಾಟ್ ಸೆಲ್ಸ್ ಸ್ವಲ್ಪ ಶ್ರಿಂಕ್ ಆಗುತ್ತೆ, ಕಡಿಮೆ ಆಗುತ್ತೆ ಪೋರ್ಷನ್. ಬಟ್ ಆ್ಯಸ್ ಲಾಂಗ್ ಆ್ಯಸ್ ಅಂದರೆ ಇಲ್ಲಿಯ ತನಕ ಅವರು ಅದನ್ನು ಮಾಡ್ತಾ ಇರ್ತಾರೋ ಅಲ್ಲಿ ತನಕ ಸ್ವಲ್ಪ ಕಡಿಮೆ ಇರ್ತದೆ. ಸೊ ಅವ್ರು ಹೇಳೋ ಪ್ರಕಾರ ನಾನು ಮಾಡ್ತಾ ಇದ್ದೆ, ಬಿಟ್ಟೆ, ಮತ್ತೆ ಎಕ್ಸ್ಪ್ಯಾಂಡ್ ಆದೆ, ಮತ್ತೆ ಜಾಸ್ತಿ ಆಯಿತು, ಮತ್ತೆ ಸ್ವಲ್ಪ ಜಾಸ್ತಿ ಆಯಿತು, ವೆಯ್ಟ್ ಗೇನ್ ಆಯಿತು. ಸೊ ಇದು ಹೇಗೆ ಅಂದರೆ ಓನ್ಲಿ ಶ್ರಿಂಕ್ ಮಾಡಲಿಕ್ಕೆ ಮಾತ್ರ ಸಾಧ್ಯ ಇರುತ್ತೆ. ಸೊ ಆ ಥರ ನೋಡಿದಾಗ ಅಂದರೆ ಈ ಎಕ್ಸಸೈಸ್ ಇರ್ಬೋದು, ಡಯಟ್ ಇರ್ಬೋದು. ಸೊ ಬಟ್ ನಾವು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ನೋಡಿದಾಗ ಇದಕ್ಕೆ ಒಬೆಸಿಟಿಗೆ ಅಂತ ನೋಡಿದಾಗ ಸೊ ನಾವೇನು ಮಾಡಬೇಕು, ಈ ಟಾರ್ಗೆಟನ್ನು ಫ್ಯಾಟ್ ಸೆಲ್ನ ನಾವು ಟಾರ್ಗೆಟ್ ಮಾಡಿಕೊಂಡು ಆ ಫ್ಯಾಟ್ ಸೆಲ್ಸ್ನ ನಾವು ರಿಮೂವ್ ಮಾಡಿದಾಗ, ಇವಾಗ 1000 ಇದ್ದದನ್ನು ನಾವು ಒಂದು 800 ರಿಮೂವ್ ಮಾಡಿದಾಗ ಸೊ ಅವಾಗ ಏನಾಗುತ್ತೆ, ಅವ್ರ ಜೆನೆಟಿಕ್ ಸಿಗ್ನಲ್ ಇದ್ದರೂ ಕೂಡ, ಸೊ ಅವರಿಗೆ ಇಂಟೇಕ್ ಹೆಚ್ಚು ಕಡಿಮೆ ಇದ್ದರೂ ಕೂಡ, ಫಿಸಿಕಲ್ ಆ್ಯಕ್ಟಿವಿಟಿ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಕೂಡ ಸೊ ಅವ್ರಿಗೆ ಏನಾಗಿರುತ್ತೆ, ಸೊ ಆ ಒಂದು ಮೇಂಟೈನ್ ಆಗುತ್ತೆ 200 ಸೆಲ್ಸ್. ಹಾಗಾಗಿ ಸೊಲ್ಯೂಷನ್ ಅಂತ ನೋಡಿದಾಗ ಇದೊಂಥರ ಸೈಂಟಿಫಿಕ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್. ಸೊ ಲೈಪೋಸಕ್ಷನ್ ಅವ್ರಿಗೆ ಆ ರೀತಿ ಒಂದು ಬೆನಿಫಿಷಿಯಲ್ ಡೆಫಿನೆಟ್ಲಿ ಆಗುತ್ತೆ ಅಂತ ಹೇಳ್ಬೋದು. ಹಿಂದೆಲ್ಲ ಆಹಾರ ಪದ್ಧತಿಗಳಲ್ಲಿ ನಾವು ನೋಡ್ತಾ ಇದ್ವಿ, ಅಗಿದು ಜಗಿದು ತಿಂತಾ ಇದ್ರು, ಜೊತೆಗೆ ಅದಕ್ಕೆ ತಕ್ಕನಾಗಿ ವರ್ಕೌಟ್ ಕೂಡ ಮಾಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಡಯಟ್ ಮೊರೆ ಹೋಗ್ತಾರೆ, ಕೀಟೋ ಡಯಟ್, ಪ್ರೋಟೀನ್ ಡಯಟ್, ಮತ್ತೆ ಮಿಲ್ಕ್ ಶೇಕ್ ಕುಡಿಯುವಂಥದ್ದು, ಜೊತೆಗೆ ಬರೀ ತರಕಾರಿ ತಿನ್ಕೊಂಡಿರುವಂಥದ್ದು ಅಥವಾ ವಾಟರ್ ಡಯಟ್, ಈ ರೀತಿ ಎಲ್ಲ ಗಮನಿಸ್ತಾ ಇರ್ತೀವಿ. ಇದರಿಂದ ಆ ಕ್ಷಣದಲ್ಲಿ ತಾವು ಸಣ್ಣ ಆಗಿದ್ದೀವಿ ಅಂತ ಅವರಿಗೆ ಭಾವಿಸಿದ್ರು ಕೂಡ ನಂತರ ದಿನಮಾನಗಳಲ್ಲಿ ಬೇರೆ ರೀತಿಯ ಸಮಸ್ಯೆಗಳು ಹೆಚ್ಚಾಗಿ ಕಾಡತೊಡಗುತ್ತೆ. ಸೊ ಈ ಬಗ್ಗೆ ಯಾವ ರೀತಿಯ ಅರಿವಿರಬೇಕು ಅಂತ ಹೇಳ್ತೀರಿ? ಸೊ ಇಲ್ಲ, ನಮ್ಮಲ್ಲಿ ನಮ್ಮ ಜೆನೆಟಿಕ್ ಏನಿರುತ್ತೆ ಇಟ್ಸ್ ಆಲ್ ರೀಜನಲ್ ವೈಸ್ ಅಂತ ಹೇಳ್ಬೋದು. ನಮ್ಮ ಬಾಡಿ ಸ್ಟ್ರಕ್ಚರ್ ಏನಿದೆ ರೀಜನಲ್ ವೈಸ್ ಅಂತ ಹೇಳ್ಬೋದು. ಇವಾಗ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ಪರ್ಸ್ನಾಲಿಟಿನೇ ಸ್ವಲ್ಪ ಡಿಫರೆಂಟು. ಸೊ ಇವಾಗ ನಾವು ಸೌತ್ ಅಂತ ಬಂದಾಗ ಅಲ್ಲಿ ಕಾಣಿಸ್ತಕ್ಕಂಥ ಪರ್ಸ್ನಾಲಿಟಿನೇ ಕೂಡ ಡಿಫರೆಂಟು. ಸೊ ಅದೇ ರೀತಿ ಸ್ವಲ್ಪ ನಾವು ಇನ್ನು ಉತ್ತರ ಭಾರತಕ್ಕೆ, ಈ ಪಂಜಾಬಲ್ಲಿ ಹೋದರೆ ತುಂಬ ಎತ್ತರವಾಗಿರ್ತಾರೆ, ದಷ್ಟಪುಷ್ಟವಾಗಿರ್ತಾರೆ. ಸೊ ಈ ಥರ ಪರ್ಸ್ನಾಲಿಟಿ ವೈಸ್ ಚೇಂಜಸ್ ಇರುತ್ತೆ. ಸೊ ಅಂದರೆ ಈ ಜೆನೆಟಿಕ್ ಅನ್ನೋದು ಬಹಳ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಮತ್ತು ನಾವು ಪ್ರಿಫರೇಬಲಿ ಸೊ ನಮ್ಮ ರೀಜನಲ್ಲಿ ಹೇಗಿರುತ್ತೋ ಅಂದರೆ ನಮ್ಮ ಜೆನೆಟಿಕ್ಸ್ ಹೇಗೆ ಅಫೆಕ್ಟ್ ಆಗ್ತಾ ಇರುತ್ತೋ ಸೊ ಅದೇ ರೀತಿ ನಮ್ಮ ಬಾಡಿ ಈಸ್ ಆಲ್ಸೋ ಡಿಪೆಂಡೆಂಟ್ ಆದ ಲೋಕಲ್ ಫುಡ್ಡಲ್ಲಿ, ಆ ಲೋಕಲ್ ಸ್ಟೇಪಲ್ ಡಯಟ್ ಅಂತ ನಾವೇನು ಹೇಳ್ತೀವಿ ಅದ್ರ ಮೇಲೆ ನಾವು ಮೇಯ್ನಾಗಿ ಇದ್ದಲ್ಲಿ ಸೊ ಅದು ದಟ್ ಇಸ್ ಆ ಹೆಲ್ತಿಗೆ ಭಾಳ ಒಳ್ಳೆಯದಾಗಿರುತ್ತೆ. ಸೊ ನಮ್ಮ ರೀಜನಲ್ಲಿ ಇಲ್ಲದೇ ಇರತಕ್ಕಂತಹ ಅಥವಾ ಯಾವುದೇ ಒಂದು ಅಬ್ನಾರ್ಮಲ್ ಮೆಥಡಾಲಜಿನ ಫಾಲೋ ಮಾಡೋದ್ರಿಂದ ಸೊ ಡೆಫಿನೆಟ್ಲಿ ಆ ಒಂದು ಹೆಲ್ತಿಗೆ ಭಾಳ ಎಫೆಕ್ಟ್ ಆಗುತ್ತೆ. ಸೊ ಅಲ್ಲಿ ನಮಗೇನಂದರೆ ಹೆಲ್ತಿ ಪ್ರಪೋರ್ಷನ್ಸ್ ಅಂತ ಹೇಳ್ತೀವಿ. ಇವಾಗ ಕಾರ್ಬೋಹೈಡ್ರೇಟ್ಸ್ ಅನ್ನೋದು ಒಂದು 60%, ಪ್ರೋಟೀನ್ ಅನ್ನೋದು 20%, ಫ್ಯಾಟ್ ಅನ್ನೋದು 20% ನಾವು ತಗೊಳ್ಳೋಂಥ ಫುಡ್ಡಲ್ಲಿ. ಸೊ ಅದೇ ರೀತಿ ನಾವು ಮಿಕ್ಸ್ಡ್ ಇರಬೇಕು ಎಲ್ಲ ಥರದ್ದು, ಅಂದರೆ ವೆಜಿಟೇಬಲ್ಸ್ ತೊಗೊಳ್ಬೇಕು. ಸೊ ಇದೇ ಥರದ ನಾವೆಲ್ಲ ಮಿಕ್ಸ್ ಮಾಡಿದ ಫ್ರೂಟ್ಸ್ ತೊಗೋಬೇಕು. ಸೊ ನಮಗೆ ಇವಾಗ ಏನಾಗುತ್ತೆ, ಮಿನರಲ್ಸು, ವಿಟಮಿನ್ಸ್ ಎಲ್ಲ ತೊಗೊಳ್ಳೋದ್ರಿಂದ ಸೊ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಕ್ವಾಂಟಿಟಿಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು. ಸೊ ಅಂದರೆ ನಾವು ಅಷ್ಟು ಪ್ರಪೋರ್ಷನ್ಸ್ ತೊಗೊಳ್ಳುವಂಥದ್ದು ಮತ್ತು ಕ್ವಾಂಟಿಟಿಗೆ ಇಂಪಾರ್ಟೆನ್ಸ್ ಕೊಡುವಂಥದ್ದು, ಮತ್ತು ಯಾವ ಟೈಮಲ್ಲಿ ತೊಗೊಳ್ಳುವಂಥದ್ದು ಮತ್ತು ಯಾವ ಟೈಮ್ ಇಂಟರ್ವಲ್ಸಲ್ಲಿ ತೊಗೊಳ್ಳುವಂಥದ್ದು. ಸೊ ಇಷ್ಟಕ್ಕೆಲ್ಲ ನಾವು ಇಂಪಾರ್ಟೆನ್ಸ್ ಕೊಟ್ಟಾಗ ಮತ್ತು ಅಲಾಂಗ್ ವಿತ್ ಹೆಲ್ತಿ ಆ್ಯಕ್ಟಿವಿಟೀಸ್ ನಮಗಂದರೆ ಒಂದು ಯಾವುದೇ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ನಾವು ಇನ್ವಾಲ್ವ್ಮೆಂಟ್ ಇದ್ದಾಗ ಸೊ ಯಾವುದೇ ಥರದ ಒಂದು XYZ ಒಂದು ಯಾವುದೇ ಥರದ ಒಂದು ಈ ಥರ ಡಯಟರಿ ಪ್ಯಾಟ್ರನ್ಸ್ಗಳಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಮತ್ತು ಒಂದು ಲಾಂಗ್ ಟರ್ಮಲ್ಲಿ ನಾವು ನೋಡಿದಾಗ ಹೆಲ್ತ್ಗೆ ಆಲ್ಮೋಸ್ಟ್ ಬೆನಿಫಿಟ್ಸ್ಗಿನ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಇನ್ನು ಈ ಬೊಜ್ಜುತನಕ್ಕೆ ಆಧುನಿಕ ಚಿಕಿತ್ಸೆಗಳಿಗೆ ಏನೇನಿದೆ?
ಸೊ ಬೊಜ್ಜುತನಕ್ಕೆ ಒಂಥರ ಬೇಸಿಕ್ ನಾವು ಟ್ರಯಾಂಗಲ್ ಅಂತ ಹೇಳ್ಬೋದು, ಟ್ರಯಾಡ್ ಅಂತ ಟ್ರಯಾಂಗಲ್ ಅಂತ ಹೇಳ್ಬೋದು. ಸೊ ಅಫ್ಕೋರ್ಸ್ ಡಯಟರಿ ಒಂದು, ಬ್ಯಾಲೆನ್ಸ್ಡ್ ಡಯಟ್ ಒಂದು, ಎಕ್ಸಸೈಸ್ ಫಿಸಿಕಲ್ ಆಕ್ಟಿವಿಟೀಸ್ ಎರಡನೇದು, ಸೊ ಮೂರನೇದು ಈ ಲೈಪೋಸಕ್ಷನ್ ಅನ್ನೋದು. ಯಾಕಂದರೆ ಇಟ್ ಈಸ್ ನಾವು ಆ ಟಾರ್ಗೆಟನ್ನು ನಾವು ಎಲ್ಲಿ ಜೆನೆಟಿಕಲಿ ಎಫೆಕ್ಟ್ ಆಗಿದೆಯೋ ಆ ಟಾರ್ಗೆಟನ್ನು ನಾವು ಮಾಡ್ತಾ ಇರೋದ್ರಿಂದ, ಸೊ ಅದನ್ನು ಲೈಫ್ ಟೈಮಿಗೆ ಅದು ಕಡಿಮೆ ಆಗೋದ್ರಿಂದ, ಸೊ ಈ ಟ್ರಯಾಡ್ ಫಾಲೋ ಮಾಡೋದ್ರಿಂದ, ಸೊ ಅಫ್ಕೋರ್ಸ್ ಅವ್ರಿಗೆ ಡಯಟಲ್ಲಿ ಅವರಿಗೆ ರಿಸಲ್ಟ್ಸ್ ಅಚೀವ್ ಆಯ್ತಾ, ಕಡಿಮೆ ಆಯ್ತಾ, ಒಬೆಸಿಟಿ ಕಡಿಮೆ ಆಯ್ತಾ, ಡೆಫಿನೆಟ್ಲಿ ಓಕೆ. ಡಯಟ್ ಪ್ಲಸ್ ಎಕ್ಸಸೈಸಲ್ಲಿ ಕಡಿಮೆ ಆಯ್ತಾ, ಡೆಫಿನೆಟ್ಲಿ ಓಕೆ. ಸೊ ಇಷ್ಟೆಲ್ಲ ಮಾಡಿನೂ ಕೂಡ ಅವ್ರಿಗೆ ಕಡಿಮೆ ಆಗ್ತಾ ಇಲ್ವಾ, ಅಥವಾ ಮಾಡಲಿಕ್ಕೆ ಏನಾದರೂ ಒಂದು ಸೂಕ್ತ ಕಾರಣ ಇದೆಯಾ, ಮಾಡೋಕ್ಕಾಗ್ದಲೇ ಇರಲಿಕ್ಕೆ ಏನಾದರೂ ಅವ್ರಿಗೇನಾದ್ರು ಫ್ರ್ಯಾಕ್ಚರ್ ಆಗಿದೆ, ಅದು ಬೇರೆ ಏನಾದ್ರು ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋಕ್ಕಾಗ್ತಾ ಇಲ್ಲ. ಸೊ ಆ ಥರನ ರೀಸನ್ಸ್ ಇದ್ದಾಗ, ಸೊ ಈ ಥರ ಏನೇ ಇದ್ದಾಗ ಲೈಪೋಸಕ್ಷನ್ ಅನ್ನು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅವ್ರಿಗೆ. ಅಂದರೆ ಅದರ ಕಾಂಬಿನೇಷನ್ ಇರಬಹುದು ಅಥವಾ ಇದು ಒಂದೇ ಕೂಡ ಇರಬಹುದು. ಸೊ ಸಂಹೌ ಇದು ಲೈಪೋಸಕ್ಷನ್ ಅನ್ನೋದು ಈ ಲಾಂಗ್ ಟರ್ಮ್ ಬೆನಿಫಿಟ್ ಇದ್ದೇ ಇರುತ್ತೆ ಅವ್ರಿಗೆ. ಯಾವ ರೀತಿ ಪ್ರೊಸೀಜರ್ ಇದು? ಇದು ನಾವೇನು ಮಾಡ್ತೀವಿ ಅಂದರೆ ಅವ್ರ ಒಬೆಸಿಟಿನ ಫಸ್ಟ್ ಅನಲೈಸ್ ಮಾಡಲಾಗುತ್ತೆ. ಅವ್ರು ನಾವು BMI ಅನಲೈಸ್ ಮಾಡ್ತೀವಿ. ಸೊ ಅವರಿಗೆ ನಾವು ಜಸ್ಟ್ ಮೋರ್ ವೇಟ್ ಅಂತನೋ, ಸೊ ಅಥವಾ ಒಬೆಸಿಟಿ ಅಂತನೋ, ಸೊ ಅಥವಾ ಮಾರ್ಬಿಡ್ ಒಬೆಸಿಟಿ ಅಂತನೋ, ಸೊ ಈ ರೀತಿ ನಾವು ಯೋಚನೆ ಮಾಡಿ ಮತ್ತು ಯಾವ ಪಾರ್ಟ್ಸ್ಗಳು ಅಫೆಕ್ಟ್ ಆಗಿದೆ ಅಂತ ನೋಡಿಕೊಂಡು, ಸೊ ಅದನ್ನು ನಾವು ಪ್ಲ್ಯಾನಿಂಗ್ ಮಾಡಿಕೊಂಡು, ಸೊ ಇದರ ಒಂದು ಸ್ಟೇಜಲ್ಲಿ ಆಗುವಂಥದ್ದ ಅಥವಾ 2 ಅಥವಾ 3 ಸ್ಟೇಜ್ಗಳಲ್ಲಿ ಅದನ್ನು ನಾವು ಒಂದೊಂದು ಭಾಗನೇ ನಾವು ಮಾಡಬೇಕಾ, ಸೊ ಈ ರೀತಿ ನಾವು ಅದನ್ನ ಅನಲೈಸ್ ಮಾಡಿ ಡಿಸ್ಕಸ್ ಮಾಡಲಾಗಿ ಲೈಪೋಸಕ್ಷನನ್ನು ಮಾಡಲಾಗುತ್ತೆ. ಸೊ ನಾವು ಯೂಶ್ವಲಿ ಮೆಜಾರಿಟಿಯಲ್ಲಿ ನಾವು ಒಂದು ಪಾರ್ಟ್ಸಿಗೆ ನಾವು ಕನ್ಫೈನ್ ಆಗಿರ್ತೀವಿ. ಇವಾಗ ಇವತ್ತು ಒಂದು ಟೈಮಲ್ಲಿ ಅಬ್ಡಮನ್ ಮತ್ತು ಹಿಪ್ಸ್ ಅಂತ ಇದ್ದರೆ, ಇನ್ನೊಂದು ಟೈಮಲ್ಲಿ ಬಟೆಕ್ಸ್ ಮತ್ತು ಇದು ಥೈಸ್ ಅಂತ ಇರ್ಬೋದು, ಈ ರೀತಿ. ಸೊ ಇದು ಓವರಾಲ್ ಒಂದು ಡೇ ಕೇರ್ ಸರ್ಜರಿ ಅಂತ ಹೇಳ್ಬೋದು. ಬೆಳಗ್ಗೆ ಬಂದರೆ ಯೂಶ್ವಲಿ ಈವ್ನಿಂಗ್ ಡಿಸ್ಚಾರ್ಜ್ ಮಾಡಲಾಗುತ್ತೆ. ಸೊ ಅದೇ ರೀತಿ ಅವರು ಡಯಟ್ ಕೂಡ ಅಂದರೆ ನಾರ್ಮಲ್ ಫುಡ್ಡನ್ನು ತಗೊಳ್ಬೋದಾಗಿರುತ್ತೆ ಸೇಮ್ ಡೇ ಈವ್ನಿಂಗಿಂದ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಅವ್ರಿಗೆ ಒಂದು ಈ ರಿಸಲ್ಟ್ಸ್ ಕೂಡ ಇಮಿಡಿಯೇಟ್ ಆಗಿರುತ್ತೆ ಅವ್ರಿಗೆ. ಇದು ಲೇಸರ್ ಚಿಕಿತ್ಸೆನ ಅಥವಾ ಅಲ್ಲಿರುವಂತಹ ಭಾಗನ ತೆಗೆದಾಕ್ತಾರಾ, ಹೇಗೆ? ಇಲ್ಲಿ ಲೈಪೋಸಕ್ಷನಲ್ಲಿ ಬಹಳಷ್ಟು ವಿಧಾನಗಳಿದೆ. ಲೈಪೋಸಕ್ಷನಲ್ಲಿ ಒಂದು ಸ್ಟ್ಯಾಂಡರ್ಡ್ ಲೈಪೋಸಕ್ಷನ್ ಅಂತ ಇದೆ. ಸೊ ಇನ್ನೊಂದು ಪವರ್ ಅಸಿಸ್ಟೆಡ್ ಲೈಪೋಸಕ್ಷನ್ ಅಂತ ಇದೆ. ಅಂದರೆ ಟೆಕ್ನಾಲಜಿ ವೈಸ್ ಇದು ವೇಸರ್ ಅಂತ ಇದೆ, ಅಥವಾ ಲೇಸರ್ ಅಂತಲೂ ಕೂಡ ಇದೆ. ಸೊ ಈ ಥರ ಟೆಕ್ನಾಲಜಿ ಒಂದು ಡಿಪೆಂಡೆಂಟ್ ಇರುತ್ತೆ. ಬಟ್ ಯಾರಿಗೆ ಯಾವುದು ಸೂಕ್ತ ಅನ್ನೋದು ಈ ಕಾಸ್ಮೆಟಿಕ್ ಸರ್ಜನ್ ಡಿಸೈಡ್ ಮಾಡಲಾಗಿ, ಸೊ ಅದರ ಅಡ್ವಾಂಟೇಜನ್ನು ಅವ್ರಿಗೆ ನಾವು ಕೊಡಬಹುದಾಗಿರುತ್ತೆ. ಸೊ ಯಾವ ರೀತಿ ಚಿಕಿತ್ಸಾ ವಿಧಾನ ಇದು? ಒನ್ ಡೇ ಕೇರ್ ಪ್ರೊಸೀಜರ್ ಅಂತ ಹೇಳ್ತಾ ಇದ್ರಿ. ಈಗ ಮಹಿಳೆಯರಲ್ಲೂ ಕೂಡ ಬೊಜ್ಜುತನ ಕಾಮನ್ ಆಗಿರುತ್ತೆ, ಪುರುಷರಲ್ಲೂ ಕೂಡ ಕಾಮನ್ ಆಗಿರುತ್ತೆ. ಸೊ ಇಬ್ರಿಗೂ ಕೂಡ ಒಂದೇ ತರನಾದಂತಹ ಚಿಕಿತ್ಸೆಯನ್ನು ಕೊಡಲಾಗುತ್ತಾ? ಯಾವ ಏಜ್ ಗ್ರೂಪ್ನವರು ಇದನ್ನು ಮಾಡಿಸಬಹುದು? ಸೊ ಇಲ್ಲಿ ನಾವು ಅಂತ ಹೇಳಿದ್ರೆ ಒಂದು ಆಲ್ಮೋಸ್ಟ್ 11-12 ಇಯರ್ಸಿಂದನೂ ಕೂಡ ಈ ಲೈಪೋಸಕ್ಷನ್ ಪ್ರೊಸೀಜರ್ನ ಮಾಡಲಾಗ್ತಾ ಇರುತ್ತೆ. ಸೊ ಬಟ್ ಮೆಜಾರಿಟಿ ಅನ್ನೋದು ನಾವು ಈ 17-18 ಇಯರ್ಸ್ ಆದಮೇಲೆ ಮಾಡಲಾಗುತ್ತೆ. ಬಟ್ ಅರ್ಲಿ ಏಜ್ ಗ್ರೂಪಲ್ಲಿ ಈ ಚೈಲ್ಡ್ಹುಡ್ ಒಬೆಸಿಟಿಯಿಂದ ಸಫರ್ ಆಗ್ತಾ ಇದ್ದವ್ರಿಗೆ, ಸೊ ಸ್ವಲ್ಪ ಒಬೆಸಿಟಿ ಜಾಸ್ತಿ ಇದ್ದವ್ರಿಗೆ, ಅಂಥವ್ರಿಗೆ ನಾವು ಅರ್ಲಿ ಏಜ್ ಗ್ರೂಪಲ್ಲಿ ಅವರಿಗೆ ನಾವು ಇಂಟರ್ವ್ಯೂನ್ ಮಾಡಲಾಗುತ್ತೆ, ಲೈಪೋಸಕ್ಷನ್ ಮಾಡಲಾಗುತ್ತೆ. ಸೊ ಯಾಕಂದರೆ ಅವ್ರಿಗೆ ಒಂದು ಇಲ್ಲಾಂದರೆ ಅವ್ರಿಗೆ ಫಿಸಿಕಲ್ ಆ್ಯಕ್ಟಿವಿಟಿನೇ ಮಾಡೋಕ್ಕಾಗ್ತಾ ಇರಲ್ಲ, ಸೊ ಅಥವಾ ಒಂದು ಈ ಓದಿನಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ, ಆ ರೀತಿ ಎಲ್ಲ ಕೆಲವು ಪ್ರಾಕ್ಟಿಕಲ್ ಇಶ್ಯೂಸ್ ಇರುತ್ತೆ. ಹಾಗಾಗಿ ಅರ್ಲಿ ಏಜಲ್ಲೂ ಮಾಡಬಹುದು. ಅಪ್ ಟು ಆಲ್ಮೋಸ್ಟ್ 65-70 ಏಜ್ ಗ್ರೂಪ್ವರೆಗೂ ಕೂಡ ಈ ಲೈಪೋಸಕ್ಷನನ್ನು ಮಾಡ್ಬೋದು. ಮಾರ್ಕ್ಸ್ ಏನಾದರೂ ಉಳಿಯುತ್ತಾ, ಹೇಗೆ? ಸೊ ಈ ಲೈಪೋಸಕ್ಷನ್ ಬೇಸಿಕ್ ನ ಪ್ರೊಸೀಜರ್ ಅಂತ ನೋಡಿದಾಗ ಇಲ್ಲೊಂದು ಸ್ವಲ್ಪ ಸಣ್ಣ ಸಣ್ಣ ಹೋಲ್ಗಳ ರಂಧ್ರಗಳನ್ನು ಮಾಡಿಕೊಂಡು, ಸೊ ಅಲ್ಲಿ ಲೈಪೋಸಕ್ಷನ್ ಕ್ಯಾನುಲಾ ಅಂತ ಇರುತ್ತೆ. ಸೊ ಅದನ್ನ ಮೊದಲನೇದಾಗಿ ಅಲ್ಲಿ ಆ ಭಾಗಕ್ಕೆ ಫ್ಲೂಯಿಡ್ ಅನ್ನು ಇನ್ಫಿಲ್ಟ್ರೇಟ್ ಮಾಡ್ತೇವೆ, ಟ್ಯೂಮಿಸೆಂಟ್ ಫ್ಲೂಯಿಡ್ ಅಂತ ಹೇಳ್ತೇವೆ. ಸೊ ಅದು ಮೆಡಿಕೇಟೆಡ್ ಒಂದು ಇನ್ಫಿಲ್ಟ್ರೇಷನ್ ಫ್ಲೂಯಿಡ್ ಅಂತ ಹೇಳ್ಬೋದು. ಸೊ ಅದಾದ ನಂತರ ಒಂದು ನಾನು ಹೇಳಿದ ಲೈಪೋಸಕ್ಷನ್ ಕ್ಯಾನುಲಾಸ್ ಅಂತ ಇರುತ್ತೆ. ಸೊ ಮತ್ತೆ ಈ ಟೆಕ್ನಾಲಜಿ ಯಾವುದಾದ್ರೂ ಒಂದು ಸ್ಟ್ಯಾಂಡರ್ಡ್ ಇರ್ಬೋದು, ವೇಸರ್, ಲೇಸರ್ ಅಥವಾ ಪವರ್ ಅಸಿಸ್ಟೆಡ್, ಅದನ್ನು ಉಪಯೋಗ ಮಾಡಲಾಗಿ ದೇಹ ಪ್ರಕೃತಿಗೆ ತಕ್ಕಾಗಿ ಅದನ್ನು ನೋಡಿಕೊಂಡು ಸೊ ಆ ಒಂದು ಬೇಸಿಸ್ ಮೇಲೆ ಲೈಪೋಸಕ್ಷನ್ ಮಾಡಲಾಗುತ್ತೆ. ಸೊ ಅಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಓನ್ಲಿ ಸೆಲೆಕ್ಟಿವ್ ಆಗ ಫ್ಯಾಟ್ ಸೆಲ್ಸ್ ಮಾತ್ರ ತೆಗಿತಾ ಇದೀವಿ, ನಾವು ಬೇರೆ ರಿಮೂವ್ ಮಾಡ್ತಾ ಇದೀವಿ. ಸೊ ನಾವು ಬೇರೆ ಸ್ಟ್ರಕ್ಚರ್ಸ್ ನಾವು ಯಾವ್ದು ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಆ ಭಾಗ ಕಂಪ್ಲೀಟ್ ಆಗಿ ಖಾಲಿ ಆಗುತ್ತೆ ಅಲ್ಲಿ ಆಲ್ಮೋಸ್ಟ್ ಆಲ್. ಅಂದ್ರೆ ನಾವೊಂದು ನಾರ್ಮಲ್ ಫ್ಯಾಟ್ ಅನ್ನು ಮಾತ್ರ ಬಿಡುತ್ತೇವೆ. ಸೊ ಇವನ್ ಅದೊಂದು 2 ಸೆಂಟಿಮೀಟರ್ ಅಂತ ಹೇಳ್ಬೋದು ನಾನು, ಹೆಲ್ದಿ ಫ್ಯಾಟ್, ಅಥವಾ ಒಂದು ಲೇಯರ್ ಅಂತ ಹೇಳ್ಬೋದು, ಒಂದು ಲೇಯರ್ ಆಫ್ ಫ್ಯಾಟ್ ಅಂತ ಹೇಳ್ಬೋದು. ಆ ಫ್ಯಾಟ್ ಅನ್ನು ಬಿಟ್ಟು ಎಕ್ಸಸ್ ಏನಿದೆ, ಆ ಎಕ್ಸ್ಟ್ರಾ ಅಂತ ಏನಿದೆ, ಅದನ್ನ ಮಾತ್ರ ನಾವು ಕಂಪ್ಲೀಟ್ ಆಗಿ ನಾವು ಕಡಿಮೆ ಮಾಡಲಾಗುತ್ತೆ. ಸೊ ಆ ರೀತಿ ಸಣ್ಣ ಸಣ್ಣ ಮತ್ತೆ ಇಮಿಡಿಯೇಟ್ಲಿ ಆ ಡಿಫರೆನ್ಸ್ ಗೊತ್ತಾಗುತ್ತೆ. ಮತ್ತೆ ನಾವು ಏನು ಫ್ಯಾಟ್ ತೆಗೆದಿರ್ತೇವೆ ತೋರಿಸಲಾಗುತ್ತೆ, ಅಥವಾ ಲಿಕ್ವಿಡ್ ರೂಪದಲ್ಲಿ ಇರುತ್ತೆ, ಅದನ್ನ ತೋರಿಸಲಾಗುತ್ತೆ. ಮತ್ತೆ ನಾವು ಮೋಸ್ಟ್ ಇಂಪಾರ್ಟೆಂಟ್ ಕನ್ಫರ್ಮೇಶನ್ ಅಂದ್ರೆ ಪಿಂಚ್ ಟೆಸ್ಟ್ ಅಂತ ಮಾಡ್ತೇವೆ. ಸೊ ನಾವು ಮುಂಚೆ ನಾವು ಹಿಡಿದಾಗ ಈ ತರ ದಪ್ಪ ಒಂದು ಸಿಕ್ಕಿರುತ್ತೆ ಅವರಿಗೆ, ಅಂದ್ರೆ ಫ್ಯಾಟ್ ಒಂದು ಇದನ್ನ. ಸೊ ಅದೆಲ್ಲ ಆದ್ಮೇಲೆ ಆಲ್ಮೋಸ್ಟ್ ತುಂಬಾ ಕಡಿಮೆ ಆಗ್ಬಿಟ್ಟಿರುತ್ತೆ. ಪಿಂಚ್ ಟೆಸ್ಟ್ ಅಂತ ಆಲ್ಮೋಸ್ಟ್ ಏನಿಲ್ಲ, ಅಲ್ಲಿ ಖಾಲಿ ಅಂತಾನೆ ಕನ್ಫರ್ಮೇಶನ್ ಇರುತ್ತೆ. ಅದು ಅದಕ್ಕೆ ಪಿಂಚ್ ಟೆಸ್ಟ್ ಅಂತ ನಾವು ಹೇಳ್ತೀವಿ.
ಸೊ ಅಂದರೆ ಲೈಕ್ ಎವಿಡೆನ್ಸ್ಡ್ ಬೇಸ್ಡ್ ಪ್ರೊಸೀಜರ್. ಇಲ್ಲಿ ಯಾವುದೇ ಥರದ ಮೆಷರ್ಮೆಂಟ್ಸ್ ಅನ್ನೋದು ವಿಚಾರ ಇಲ್ಲ, ಅಥವಾ ಟೇಪಿಂಗ್ ಆ ಥರ ಎಲ್ಲ ಏನಿಲ್ಲ. ಒಂಥರ ಕನ್ಫರ್ಮೇಷನ್ ಫ್ಯಾಟ್ ಇತ್ತು, ಕಡಿಮೆ ಆಗಿದೆ, ಖಾಲಿ ಆಗಿದೆ, ಸೊ ಪಿಂಚ್ ಟೆಸ್ಟ್. ಮತ್ತೆ ರಿಯಾಕರ್ ಆಗೋ ಚಾನ್ಸಸ್ ಇರುತ್ತಾ? ಇದೇ ಸೇಮ್ ಪಿಂಚ್ ಟೆಸ್ಟ್ ಅನ್ನ ಅವರು 6 months ಆದ್ಮೇಲೆ ಬೇಕಾದ್ರೆ ಮಾಡಲಿ, ಅಥವಾ 2 years ಅಥವಾ 4 years ಆದ್ಮೇಲೆ ಮಾಡಲಿ, ಸೊ ಅದು ಹಾಗೇ ಇರುತ್ತದು. ಯಾಕಂದ್ರೆ ಅಷ್ಟು ತರೋ ಕ್ಲಿಯರೆನ್ಸ್ ಆಗಿರುತ್ತೆ, ಮತ್ತು ಅದು ಅಷ್ಟೇ ಕನ್ಫರ್ಮ್ಡ್ ಆಗಿರುತ್ತದು. ಸೊ ಬಟ್ ಅವರ ಒಂದು ಏನಾದರೂ ವೇರಿಯೇಷನ್ಸ್ ಇದ್ರೆ ಡಯಟಲ್ಲಿ, ಎಕ್ಸಸೈಸಲ್ಲಿ ಬೇರೆ ಭಾಗದಲ್ಲಿ ಎಲ್ಲೋ ಒಂದು ಕಡೆ ಫ್ಯಾಟ್ ಅಕ್ಯುಮುಲೇಟ್ ಆಗಬಹುದೇ ವಿನಃ, ಬಟ್ ಲೈಪೋಸೆಕ್ಷನ್ ಮಾಡಿದ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ರಿಅಕ್ಯುಮುಲೇಟ್ ಕೇವಲ ಹೊಟ್ಟೆ ಭಾಗಕ್ಕೆ ಮಾತ್ರ ಲೈಪೋಸೆಕ್ಷನ್ ಮಾಡಲಾಗತ್ತಾ, ಅಥವಾ ಫಿಗರ್ ಕರೆಕ್ಷನ್ ಈಗ ಬೇರೆ ಬೇರೆ ಭಾಗದಲ್ಲೂ ಫ್ಯಾಟ್ ಸ್ಟೋರ್ ಆಗಿದ್ರೆ ಸೊ ಅಂತ ಭಾಗದಲ್ಲೂ ಲೈಪೋಸೆಕ್ಷನ್ ಮಾಡಲಾಗತ್ತಾ? ದೇಹದ ಎಲ್ಲಾ ಭಾಗಗಳು ಅಂತ ಹೇಳ್ಬೋದು. ಆಲ್ಮೋಸ್ಟ್ ಇವಾಗ ಫೇಶಿಯಲ್ ಲೈಪೋಸೆಕ್ಷನ್, ನೆಕ್ ಪಾರ್ಟ್ ಇರಬಹುದು, ಸೊ ಈವನ್ ಅದೇ ಆರ್ಮ್ಸ್ ಭಾಗದಲ್ಲಿ 4 arms ಅಂತ ಹೇಳ್ತೀವಿ. ಸೊ ಅದೇ ಥರ ಅಪ್ಪರ್ ಬ್ಯಾಕು, ಲೋವರ್ ಬ್ಯಾಕು, ಸೊ ಈ ಥರ ಎಲ್ಲ ಭಾಗಗಳು, ಬಟಕ್ಸು, ಹಿಪ್ಸು, ಮತ್ತು ಥೈಸು, ಕಾಫ್ಸ್ ಅಂತ ಹೇಳ್ತೀವಿ. ಸೊ ಈ ಥರ ಎಲ್ಲ ಭಾಗಗಳಲ್ಲೂ ನಾವು ಲೈಪೋಸೆಕ್ಷನ್ ಫ್ಯಾಟ್ ಡೆಪಾಸಿಟ್ ಎಲ್ಲಿ ಜಾಸ್ತಿ ಆಗಿದೆಯೋ, ಆ ಬಲ್ಜಸ್ ಎಲ್ಲಿ ಜಾಸ್ತಿ ಇದೆಯೋ, ಡೆಫಿನೆಟ್ಲಿ ಲೈಪೋಸೆಕ್ಷನಿಂದ ಅವ್ರಿಗೆ ನಾವು ಕಾಂಟೂರಿಂಗ್, ಆಲ್ಮೋಸ್ಟ್ ಆ ಕಾಂಟೂರನ್ನು ಕೊಡ್ಬೋದು, ಶೇಪನ್ನು ಕೊಡ್ಬೋದು, ರಿಸಲ್ಟ್ಸನ್ನು ಕೊಡ್ಬೋದು. ಓಕೆ, ಸೊ ಸೈಡ್ ಎಫೆಕ್ಟ್ಸ್ ಅಂತ ನೋಡೋದಾದ್ರೆ? ಸೈಡ್ ಎಫೆಕ್ಟ್ಸ್ ಅಂದರೆ ಅದನ್ನು ಪ್ರಾಪರ್ ಅಂದರೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಾವು ಈ ಟೆಕ್ನಿಕ್ ಡಿಪೆಂಡೆಂಟ್ ಅಂತ ನಾವು ಹೇಳ್ತೀವಿ. ಸೊ ಆ ಟೆಕ್ನಿಕ್ ಪ್ರಾಪರ್ ರೀತಿಯಲ್ಲಿ ಮಾಡಿದಾಗ, ಮತ್ತು ಎಷ್ಟು ಪ್ರಮಾಣದಲ್ಲಿ ನಾವು ಫ್ಯಾಟ್ ತೆಗಿಬೋದು ಒಂದು ಟೈಮಲ್ಲಿ, ಸೊ ಅನ್ನೋದು ಕೂಡ ಕೆಲವೊಂದು ನಮ್ಮ ಒಂದು ಬೇಸಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ, ಅಥವಾ ರೆಫರೆನ್ಸಸ್ ಅಂತ ಇರುತ್ತೆ. ಸೊ ಆ ಅದ್ರ ಬೇಸಿಸ್ ಮೇಲೆ ನಾವು ಆ ರೀತಿ ನಾವು ಲೈಪೋಸೆಕ್ಷನ್ ಮಾಡಲಾಗುತ್ತೆ ವಿತಿನ್ ದ ಲಿಮಿಟ್ಸ್ ಅಂತ ನಾವು ಹೇಳ್ಬೋದು. ಇಟ್ಸ್ ನಾಟ್ ದಟ್ ಎಲ್ಲ ಹೋಲ್ ಬಾಡಿಗೆ ಒಂದೇ ಸರಿಗೆ ಮಾಡಿಬಿಡ್ತೇವೆ, ಕಂಪ್ಲೀಟಾಗಿ ರಿಮೂವ್ ಮಾಡಿಬಿಡ್ತೀವಿ, ಆ ರೀತಿ ಇರೋಲ್ಲ. ಸೊ ಸೇಫ್ಟಿ ಇಸ್ ಅ ಪ್ರಯಾರಿಟಿ. ಅಫ್ಕೋರ್ಸ್ ರಿಸಲ್ಟು ಅಷ್ಟೇ ಈಕ್ವಲ್ ಇಂಪಾರ್ಟೆಂಟ್ ಇಟ್ಕೊಂಡು ನಾವು ಒಂದು ಭಾಗ ಮಾಡ್ಬೋದಾ ಅಥವಾ 2 ಭಾಗ ಮಾಡಬಹುದಾ, ಡಿಪೆಂಡಿಂಗ್ ಅಪಾನ್ ದ ಅಮೌಂಟ್, ಪ್ರಪೋರ್ಷನ್ಸ್. ಸೊ ಇಂತಿಷ್ಟು, ಮತ್ತು ಸರ್ಜರಿ ಡ್ಯೂರೇಷನ್ ಅಂತ ಹೇಳ್ತೀವಿ, ಒಂದು 5 hours ಓಕೆ, 6 hours ಓಕೆ, ಅದಕ್ಕೇನೆ ಕ್ರಾಸ್ ಮಾಡಬಾರ್ದು. ಸೊ ಈ ಥರ ಒಂದು ಸೇಫ್ಟಿ ಪ್ರಿಕಾಷನ್ಸ್ದಲ್ಲಿ ಅವ್ರಿಗೆ ಏನು ಬೆನಿಫಿಟ್ ಕೊಡ್ಬೋದೋ ಒನ್ ಟೈಮಲ್ಲಿ, ಅದೊಂದು ಡೆಫಿನೆಟ್ಲಿ ಬೆನಿಫಿಟನ್ನು ಕೊಡಬಹುದಾಗಿ. ಪೇನ್ ಏನಾದರೂ ಕಾಣಿಸ್ಕೊಳ್ಳುತ್ತಾ? ಸೊ ಮೇಂಟೆನೆನ್ಸ್ ಹೇಗೆ? ಸೊ ಇದರಲ್ಲಿ ಲೈಪೋಸೆಕ್ಷನಲ್ಲಿ ಡಿಸ್ಕಂಫರ್ಟ್ ಇರುತ್ತೆ ಅಂತ ಹೇಳ್ಬೋದು, ಪೇನ್ಗಿನ ಜಾಸ್ತಿಯಾಗಿ. ಸೊ ಡಿಸ್ಕಂಫರ್ಟ್ ಅಂದರೆ ನಾವು ಆ ಒಂದು ನಮ್ನೆಸ್ ಇರ್ಬೋದು, ಒಂದು ಸ್ವಲ್ಪ ಸೋರ್ನೆಸ್ ಅಂತ ಹೇಳ್ತೀವಿ, 1 or 2 days ಅಂತ ಹೇಳ್ಬೋದು. ಸೊ ಅದಾದಮೇಲೆ ಅಷ್ಟಾಗಿ ಅವ್ರಿಗೆ ಇರೋದಿಲ್ಲ. ಸೊ ಡ್ರೆಸ್ಸಿಂಗ್ಸ್ 1 or 2 days ಇರುತ್ತೆ. ಸೊ ಅದಾದಮೇಲೆ ಅವ್ರು ಪ್ರೆಷರ್ ಗಾರ್ಮೆಂಟ್ಸನ್ನು ಯೂಸ್ ಮಾಡಬೇಕಾಗಿರುತ್ತೆ. ಸೊ ಮೇ ಬಿ ಲೈಕ್ 1 month 2 months ಈ ರೀತಿ. ಸೊ ಮತ್ತು ಆ ಭಾಗಗಳಿಗೆ ಈಕ್ವಲಿ ಇಂಪಾರ್ಟೆಂಟ್ ಮಸಾಜ್ ಮಾಡಬೇಕಾಗಿರುತ್ತೆ, ಯಾಕಂದರೆ ಅದನ್ನು ಒಂದು ಲಿಂಫ್ಯಾಟಿಕ್ ಡ್ರೈನೇಜ್ ಸಿಸ್ಟಮ್ ಎಲ್ಲ ಆಲ್ಟರ್ ಆಗಿರುತ್ತೆ. ಸೊ ಅವ್ರಿಗೆ ಮಸಾಜ್ ಮಾಡೋದ್ರಿಂದ ಸ್ವಲ್ಪ ಸ್ವೆಲ್ಲಿಂಗ್ ಕಡಿಮೆ ಆಗುತ್ತೆ, ಈ ರೀತಿ ಅನುಕೂಲಗಳಿದ್ದೇ ಇರುತ್ತೆ. ಹಾಗೆ ಸೊ ಆಫ್ಟರ್ ಡೆಲಿವರಿ ತುಂಬ ಜನಕ್ಕೆ ಅಂದರೆ ಸಿ ಸೆಕ್ಷನ್ ಆಗಿರೋರು ಎಷ್ಟು ದಿನಗಳ ಕಾಲ ನಂತರದಲ್ಲಿ ಈ ಒಂದು ಆಪರೇಷನ್ಗೆ ಮೊರೆ ಹೋಗ್ಬೋದು? ಅದಕ್ಕೆ ಅವ್ರಿಗೆ ಟಮ್ಮಿ ಟಕ್ ಅನ್ನೋ ಪ್ರೊಸೀಜರ್ನ ಮಾಡಲಾಗುತ್ತೆ. ಯೂಶಲಿ ಪೋಸ್ಟ್ ಪ್ರೆಗ್ನೆನ್ಸಿ ಅವ್ರಿಗೆ ಟಮ್ಮಿ ಟಕ್ ಅಥವಾ ಲೈಪೋಸೆಕ್ಷನ್ ಒನ್ ಆಫ್ ದ ಅವ್ರಿಗೆ ಬೇಸ್ಡ್ ಆನ್ ದ ಎಕ್ಸಾಮಿನೇಷನ್. ಬಟ್ ಯೂಶಲಿ ನಾವು ಮಾಡ್ತಕ್ಕಂಥ ಒಂದು ಟೈಮಿಂಗ್ ಏನಿದೆ 6 months ಆದಮೇಲೆ ಇರುತ್ತೆ. ಸೊ ಆ 6 months ಪೀರಿಯಡಲ್ಲಿ ಆ ಬಾಡಿ ಸ್ವಲ್ಪ ಸ್ವೆಲ್ಲಿಂಗಲ್ಲಿ ಇರುತ್ತೆ. ಸೊ ಆ ಸ್ವೆಲ್ಲಿಂಗ್ ಎಲ್ಲ ಜನರಲೈಸ್ ಹಾರ್ಮೋನಲ್ ವೇರಿಯೇಷನ್ಸ್ ಇರುತ್ತೆ. ಸೊ ಅದೆಲ್ಲ ಸೆಟ್ಲ್ ಆಗ್ತಾ ಬರಲಿ, ಬಂದಾದಮೇಲೆ ಏನು ಉಳಿಯುತ್ತೋ ಆ ಪ್ರಾಬ್ಲಮ್ ಅದನ್ನು ನಾವು ಟ್ಯಾಕಲ್ ಮಾಡಬೇಕು ಅಂತ 6 months ಆದಮೇಲೆ ಮಾಡಲಾಗುತ್ತೆ. ಆಫ್ಟರ್ ಸರ್ಜರಿ ಲೈಫ್ ಸ್ಟೈಲ್ ಹೇಗಿರಬೇಕು? ನಾನು ಹೇಳಿದ ಪ್ರಕಾರ ಅಫ್ಕೋರ್ಸ್ ಇದು ನಾವು ಸರ್ಜರಿ ಅಂದ ತಕ್ಷಣಕ್ಕೆ ದಟ್ ಇಸ್ ನಾಟ್ ದ ಎಂಡ್ ಆಫ್ ಇಟ್. ಅಫ್ಕೋರ್ಸ್ ಡಯಟ್ ಆಗಲಿ, ಬ್ಯಾಲೆನ್ಸ್ ಡಯಟ್ ಆಗಲಿ, ಅಥವಾ ಆ್ಯಕ್ಟಿವಿಟಿ, ಫಿಸಿಕಲ್ ಆ್ಯಕ್ಟಿವಿಟಿ. ಸೊ ನಾವು ಆಲ್ರೆಡಿ ಅಚೀವ್ ಮಾಡಿರೋ ರಿಸಲ್ಟ್ಸ್ನ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಬಹುದು, ಮೇಜರ್. ಸೊ 2 ಅಟ್ಲೀಸ್ಟ್ ಅದನ್ನು ಮೇಂಟೈನ್ ಮಾಡ್ಕೊಳ್ಬೋದು, ಅದು ನಾವು ಕೊಟ್ಟಿರ್ತಕ್ಕಂಥ ಅಟ್ಲೀಸ್ಟ್ ಮೇಂಟೈನ್ ಮಾಡ್ಕೊಳ್ಬೋದು. ಅಟ್ಲೀಸ್ಟ್ ಈ ಥರ ಒಂದು ಪ್ರಿಕಾಷನ್ಸ್ ಆಗಿದ್ದಾಗ ಏನಾಗುತ್ತೆ, ಅವ್ರಿಗೆ ಅನ್ವಾಂಟೆಡ್ ಅಥವಾ ಬೇರೆ ಕಡೆ ಫ್ಯಾಟ್ ಡಿಪಾಸಿಟ್ಸ್ನ ಕೂಡ ಅವಾಯ್ಡ್ ಮಾಡ್ಬೋದಾಗಿರುತ್ತೆ. ಸೊ ಅದು ಆಲ್ವೇಸ್ ಇನ್ ಟ್ರಯಾಂಗಲ್, ಡಯಟ್, ಆ್ಯಕ್ಟಿವಿಟಿ ಆ್ಯಂಡ್ ಇಫ್ ನೆಸೆಸರಿ ಲೈಪೋಸೆಕ್ಷನ್. ಡಯಟ್ ಅಂದರೆ ಹೇಗಿರಬೇಕು? ಡಯಟ್ ಅಂದರೆ ಅದೇ ಬ್ಯಾಲೆನ್ಸ್ ಡಯಟ್ ಅಂತ ನಾನು ಆಲ್ರೆಡಿ ಹೇಳಿದ್ದೆ. ಸೊ ಆ ಪ್ರಪೋರ್ಷನ್ಸ್ ಕೂಡ ಹೇಳಿದ್ದೆ ನಾನು, ಅಂದರೆ 60-40 20-20 ಅನ್ನೋ ಥರದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್ ಅಂತ, ಆಯಿಲ್. ಸೊ ಈ ರೀತಿ ಇರುತ್ತೆ. ಸೊ ಮತ್ತು ಎಸೆನ್ಷಿಯಲ್ ನಾವು ಅದು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಕೂಡ ಇನ್ವಾಲ್ವ್ ಡೆಫಿನೆಟ್ಲಿ ಬೇಕೇ ಬೇಕಾಗುತ್ತೆ. ಸೊ ಹಾಗೇನೆ ಅದಕ್ಕೋಸ್ಕರ ನಾವು ಅದನ್ನು ನಮ್ಮ ಒಂದು ಪದ್ಧತಿಯಲ್ಲಿ ಅಫ್ಕೋರ್ಸ್ ಇವತ್ತೊಂದು ಪಲ್ಯ ಇದೆ, ನಾಳೆ ಒಂದು, ನಾಡಿದ್ದು ಈ ಥರ ಡಿಫ್ರೆಂಟ್ ತರಕಾರಿಗಳು ಕೂಡ ನಮ್ಮ ಇನ್ವಾಲ್ವ್ಮೆಂಟ್. ಸೊ ಅದರಲ್ಲಿ ವಿಟಮಿನ್ಸ್, ಮಿನರಲ್ಸ್ ಅವೈಲೇಬಿಲಿಟಿ. ಸೊ ಹಾಗಾಗಿ ಈ ರೀತಿ, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಂಟಿಟಿ ಒನ್ಸ್ ಅಗೇನ್
ಕ್ವಾಂಟಿಟಿನ ನಾವು ನಮ್ಮ ಅವಶ್ಯಕತೆ ನಮ್ಮ ಆ್ಯಕ್ಟಿವಿಟಿಗೆ ತಕ್ಕ ಹಾಗೆ ನಾವು ಅದನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು. ಇಟ್ಸ್ ನಾಟ್ ಫಾರ್ ದ ಟೇಸ್ಟ್ ಅಥವಾ ಎನಿಥಿಂಗ್ ಎಲ್ಸ್. ಸೊ ಅದನ್ನು ನಾವು ಮುಖ್ಯ ಇಂಪಾರ್ಟೆನ್ಸ್ ಕೊಡೋದು ಭಾಳ ಇಂಪಾರ್ಟೆಂಟ್. ಓಕೆ, ತುಂಬ ಜನರಿಗೆ ಈಗ ಪುರುಷರಲ್ಲಿ ನೋಡೋದಾದ್ರೆ ಡೊಳ್ಳು ಹೊಟ್ಟೆ ತುಂಬ ಜನರಿಗೆ ಇರುತ್ತೆ, ತುಂಬ ಟೈಟ್ ಆಗಿರುತ್ತೆ ಫ್ಯಾಟ್. ಸೊ ಅಂಥವ್ರಿಗೂ ಒಂದೇ ದಿನದ ಆಪರೇಷನ್ ಸಾಕಾಗುತ್ತಾ ಅಥವಾ ರಿಪೀಟೆಡ್ಲಿ ಬೇಕಾಗುತ್ತಾ, ಹೇಗೆ? ಸೊ ಇಲ್ಲಿ ನಾವು ಮೇಲ್ ಅಬ್ಡಮನಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಫೀಮೇಲ್ ಅಬ್ಡಮನ್ ಮತ್ತು ಮೇಲ್ ಅಬ್ಡಮನ್ ಫ್ಯಾಟ್ ಡಿಸ್ಟ್ರಿಬ್ಯೂಷನಲ್ಲಿ. ಓಕೆ. ಯೂಶ್ವಲಿ ಅಬ್ಡಮನಲ್ಲಿ 2 ಥರ ಫ್ಯಾಟ್, ಎಕ್ಸ್ಟ್ರಾ ಅಬ್ಡಾಮಿನಲ್ ಫ್ಯಾಟ್, ಇಂಟ್ರಾ ಅಬ್ಡಾಮಿನಲ್ ಫ್ಯಾಟ್ ಅಂತ. ಆ ಪ್ರಪೋರ್ಷನ್ಸ್ ನಾವು ಅನಲೈಸ್ ಮಾಡಲಾಗುತ್ತೆ. ಅನಲೈಸ್ ಮಾಡಿ ಸೊ ಅವ್ರಿಗೆ ಎಷ್ಟು ನಾವು ಎಕ್ಸ್ಟ್ರಾ ಅಬ್ಡಾಮಿನಲ್ ಇರುತ್ತೋ ಅಷ್ಟು ಅವರಿಗೆ ಪರ್ಸೆಂಟೇಜ್ ಡಿಫ್ರೆನ್ಸ್ ಆಗೇ ಆಗುತ್ತೆ. ಇಂಟ್ರಾ ಅಬ್ಡಾಮಿನಲ್ಗೆ ಸರ್ಜರಿ ಇಲ್ಲ, ಲೈಪೋಸೆಕ್ಷನ್ ಇಲ್ಲ, ಅದಕ್ಕೆ ಒಂದೇ ದಾರಿ ಅಫ್ಕೋರ್ಸ್ ಡಯಟ್ ಆ್ಯಂಡ್ ಎಕ್ಸಸೈಸ್ ಇಂಟ್ರಾ ಅಬ್ಡಾಮಿನಲ್ಗೆ. ಸೊ ಹಾಗಾಗಿ ಅವರಲ್ಲಿ ಎಕ್ಸ್ಟ್ರಾ ಅಬ್ಡಾಮಿನಲ್ 80% ಇದೆಯಾ, 80% ಡಿಫ್ರೆನ್ಸ್ ಆಗುತ್ತೆ, 20% ಇದೆಯಾ, 20% ಡಿಫ್ರೆನ್ಸ್ ಆಗುತ್ತೆ. ಸೊ ಬೇಸ್ಡ್ ಆನ್ ದ ಇಂಡಿವಿಜುವಲ್ ಎಕ್ಸಾಮಿನೇಷನ್ ಒಂದು ಮೇಲೆ ಅಡ್ವಾಂಟೇಜನ್ನು ಕೊಡ್ಬೋದಾಗುತ್ತೆ. ಸೊ ಏಜ್ ಆಗಿದ್ರು ಕೂಡ ಯಾಕಂದ್ರೆ ಅನೇಕ ರೀತಿ ಸಮಸ್ಯೆಗಳಿರುತ್ತೆ, ಡಯಾಬಿಟಿಕ್ಸ್ ಇರುತ್ತೆ, BP ಇರುತ್ತೆ, ಸೊ ಅಂಥವ್ರು ಕೂಡ ಈ ಚಿಕಿತ್ಸೆಗೆ ಮೊರೆ ಹೋಗ್ಬೋದಾ? ಡೆಫಿನೆಟ್ಲಿ. ಸೊ ಇದು ಕೂಡ ಅವರಿಗೆ ಒಂದು ಮ್ಯಾನೇಜ್ಮೆಂಟ್ ಅಂತಲೂ ಕೂಡ ಹೇಳ್ಬೋದು, ಅಂದರೆ ಪಾರ್ಟ್ ಆಫ್ ದ ಮ್ಯಾನೇಜ್ಮೆಂಟ್. ಸೊ ಒಂದು ಅಫ್ಕೋರ್ಸ್ ಸ್ವಲ್ಪ ನಾವು ಅವ್ರನ್ನ ಏನೇ ವಿಷಯದ ಕಂಟ್ರೋಲಿಗೆ ತಗೊಂಡು ಬಂದು ಮಾಡಲಾಗಿ ಅದಾದ ಮೇಲೆ ಅದೇ ಕಂಟ್ರೋಲ್ ಆಗುತ್ತೆ. ಯಾಕಂದರೆ ಫ್ಯಾಟ್ ಪ್ರಪೋರ್ಷನ್ಸ್ ಕಡಿಮೆ ಆದಾಗ ಸೊ ಇವೆರಡೂ ಒಂದು ಹೆಲ್ತ್ ಇಂಪ್ರೂವ್ಮೆಂಟ್ಸ್ ಆಗೇ ಆಗುತ್ತೆ ಅವರಿಗೆ. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದ ತಮಗೆ. ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಗಿರೀಶ್ ಅವ್ರನ್ನ ಭೇಟಿ ಮಾಡಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ.